ಆಮ್ಲೆಟ್ ಉಂಟು, ಹಾಗೇನೆ ಇಲ್ಲಿ ಅಮ್ಮ ಉಂಟು, ಈಚಿಂದ ಅಕ್ಕ ಉಂಟು, ಇಲ್ಲಿಂದ ಇದು ಎಂತ ಹೇಳ್ತಾರೆ ಮೆಕ್ಕೆಜೋಳ ರೋಟಿ ನೋಡಿದಿರ ನೀವು? ಕಾರುಂಡು, ತಾರುಂಡು, ಹೋಟೆಲ್ಸ್ ಉಂಟು, ಅಂಚೆ ಸಾಮ್ರಾಜ್ಯ ಬಾರ್ ಉಂಡು. ಫಸ್ಟ್ ಟೈಮ್ ಇನ್ ಅಕ್ಷರ ಸ್ಟೇಷನರೀಸ್ ಅಂಡ್ ಸಂತೆಗಟ್ಟೆ, as well as in the first time at Santegatte locality, we are introducing you once again welcome back to our channel called ಏನು ಮಾಡಲಿ ಇದೀಗ ಒಂದು ಒಣಸ್ವಪ್ನೇ ಮಂಡೆ ಹೆಚ್ಚ ಮಾರೇರೆ ಚಾನಲ್ ಪುದರ ಬಂದೆ. ಸೊ ವೈಟ್ ವ್ಲಾಗ್ ಇನಿ ಕನ್ನಡ ಕೊಟ್ಟಲ್ಟ್ ಮಾತನಾಡ್ತದೆ. ಸೊ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು 11-12 ಗಂಟೆಗೆ ಉದ್ದಿನ ದೋಸೆ ಇವತ್ತು ಮಧ್ಯಾಹ್ನ ಸ್ಪೆಷಲು. ಬೆಳಿಗ್ಗೆ ಕೆಲಸ ಎಲ್ಲ ಇತ್ತು, ಮುಗಿಸಿ ಬಂದೆ. ಈಗ ನಂದು 12:30 ಗಂಟೆಗೆ ತಿಂಡಿ ಆಗ್ತುಂಟು. ಬೆಳಿಗ್ಗೆ ತಿಂಡಿ ಮಾಡಲಿಲ್ಲ ನಂದು ಅಮ್ಮ ಮಾಡಿದ್ದೇನೆ, ತಿನ್ಲಿಲ್ಲ. ಇದಕ್ಕೆ ಏನು ಸ್ಪೆಷಲ್ ಅಂತ ಹೇಳಿದೆ ಒಂದೇಶ್ ಹೊಂದಿದೆ. ಉದ್ದಿನ ದೋಸೆಗೆ ಸ್ವಲ್ಪ ಹೀಗೆ ಹಾಕ್ಬೇಕಂತ ಈಗ. ಎಸ್, ಉದ್ದಿನ ದೋಸೆ ಸ್ಪೆಷಲ್ ಬಂದ್ಬಿಟ್ಟು ಉದ್ದಿನ ದೋಸೆ ಪ್ಲಸ್ ಮಿಕ್ಸರ್. ಸಖತ್ ಟೇಸ್ಟ್. ನಾನ್ ತಿಂದಾಗ ಯಾರು ತಿಂತಾರೆ ಅಂತ ಗೊತ್ತಿಲ್ಲ, ಬಟ್ ನಾಯಿ ತಿಂದಾಗ ತಿಂತಾರೆ ಅಲ್ಲ ಹುಡುಗಿ. ತಟ್ಟೆ ನೀನು ಹಾಕ ತಟ್ಟೆ ಅದಕ್ಕೆ ಹಾಕಿ ಮಾರೈತಿ, ನಾನು ತೆಗಿತೇನೆ. ಸೊ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಇದೆ ಬೆಳಿಗ್ಗೆ ತಿಂಡಿಗೆ. ಇನ್ನು ಮಧ್ಯಾಹ್ನ ಮೇಲೆ ಕೆಲಸ ಉಂಟು, ಇವತ್ತು ರಜೆ ಡ್ಯೂಟಿಗೆ. ಸೊ ಇವತ್ತು ಫುಲ್ ನಮ್ಮ ಸ್ವಚ್ಛತೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡೋದು. ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಇದು ಉಂಟು, ಬಸಳೆ ಕನ್ನಡ ಏನಂತೆ, ಬಸಳೆ ಪದಾರ್ಥ ಉಂಟು ಮಧ್ಯಾಹ್ನಕ್ಕೆ. ಮತ್ತೆ ಅಷ್ಟೇ, ವೈಟ್ ಬಾಯ್ಲ್ಡ್ ರೈಸು, ಮಧ್ಯಾಹ್ನ ಬಸಳೆ ಸಾಂಬಾರು ಅಷ್ಟೇ. ಅದು ಊಟ ಮಾಡಿ ಮಲ್ಸಿದ ಕೆಲಸಕ್ಕೆ. ಇವತ್ತು ಮೇಡಮ್ನವ್ರು ಸ್ವಲ್ಪ ಬಿಸಿ ಇದ್ದಾರೆ ಉದ್ದು ದೋಸೆ ಮಾಡೋದ್ರಲ್ಲಿ, ಉದ್ದಿನ ದೋಸೆ. ಸೊ ಫ್ರಿಜ್ನಲ್ಲಿ ಸ್ಪೆಷಲ್ ಎಂತ ಇಲ್ಲ, ಫ್ರಿಜ್ನಲ್ಲಿ ಇಲ್ಲಿ ಉಂಟು ಎಂತ ಹೆಸರು ಜ್ಯೂಸು, ಹಾಗೆ ಬೇರೆ ಎಂತ ಇಲ್ಲ. ಸೊ ರಪ್ಪ ಊಟ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡ್ಲಿಕ್ಕೆ ಉಂಟು. ವಿಡಿಯೋ ಎಡಿಟಿಂಗ್ ಮಾಡಿ ಸಂಜೆ ಸಿಗ್ತೇನೆ, ಸಂಜೆ ಬ್ಲಾಗ್ ಕಂಟಿನ್ಯೂ. ಇನ್ನೇನು ವೈಟ್ ಬ್ಲಾಗ್ ಬಂತು, ಇನ್ನೇನು ಕನ್ನಡ ಬ್ಲಾಗ್ ಬಂತು ಆಯ್ತಾ? ಹಾಂ, ದಿನದ ಕನ್ನಡ ಎಲ್ಲ ತುಳುವ. ಸೊ ಇವತ್ತು ಬಂದ್ಬಿಟ್ಟು ಸ್ಪೆಷಲ್ ಏನು ಅಂತ ಹೇಳಿದರೆ, ಅವರದೊಂದು ಹೊಸದೊಂದು ಐಟಮ್ ಬಂದಿದೆ ನಮ್ಮದು ಕಾರ್ತಿಕ್ ಸರ್ ಇದ್ದು. ಸೊ ಅದಕ್ಕೆ ಅದನ್ನು ನನಗೆ ಅದನ್ನು ತೋರಿಸ್ಬೇಕು. ಅದನ್ನು ನೀನು ಅನ್ಬಾಕ್ಸ್ ಮಾಡಿದ್ರಾ? ಅನ್ಬಾಕ್ಸ್ ಮಾಡಲಿಕ್ಕೆ ಉಂಟು. ಸೊ ಹೊಸದಾಗಿ ಐಟಮ್ ಬಂದಿದೆ ನಮ್ಮ ಅಕ್ಷರ ಸ್ಟೇಷನರೀಸ್ ಆ್ಯಂಡ್ ಬುಕ್ಸ್ ಹೌಸ್ಗೆ. ಅದು ಏನು ಅಂತ ನಾನು ನಿಮ್ಗೆ ತೋರಿಸ್ತೇನೆ. ರಿಯಲಿ ಎಕ್ಸೈಟೆಡ್ ನಾನು. ಯಾಕಂತೇಳಿದರೆ ಶಾಪ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಒಂದು ಐಟಮನ್ನು ನಾನು ಶಾಪಿಗೆ ಸಂತೆಗಟ್ಟೆ ಏರಿಯಾಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು. ಫಾರ್ ದ ಫಸ್ಟ್ ಟೈಮ್ ಇನ್ ಸಂತೆಗಟ್ಟೆ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಫಾರ್ ದ ಫಸ್ಟ್ ಟೈಮ್ ಇನ್ ಸಂತೆಗಟ್ಟೆ ಅದೇನಂತ ನೋಡುವ ಬನ್ನಿ. ಸೊ ನಾನು ಸಹ ಇದು ಡೈಲಾಗ್ ಹೇಳಲಿಕ್ಕೆ ಇದ್ದು, ಫಾರ್ ದಿ ಫಸ್ಟ್ ಟೈಮ್ ಸಂತೆಗಟ್ಟೆಯಲ್ಲಿ, ಅದು ಸಹ ನಮ್ಮ ಶಾಪ್ನಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಲಿಕ್ಕಿದ್ದೇವೆ. ಈ ಬಾಕ್ಸ್ನಲ್ಲಿದೆ ಆ ಐಟಮು. ಸೊ ಹುಡುಗರಿಗಂತೂ ತುಂಬ ಎಂತ ಹೇಳ್ತಾರೆ, ಎಂತ ಹೇಳ್ಬೋದು ಕಾರ್ತಿಕಣ್ಣ, ಕ್ರೇಜಿ ಇರುವಂತ ಒಂದು ಥಿಂಗ್ ಅದು. ಕ್ರೇಜ್ ಕೂಡ ಇದೆ, ಕ್ರೇಜಿಯಾಗಿ ಕೂಡ ಇದೆ, ಎರಡೂ ಇದೆ. ಸೊ ತುಂಬ ಜನ ಬಂದು ಕೇಳಿದ್ರು ಆ್ಯಕ್ಚುಲಿ, ಪರ್ಟಿಕ್ಯುಲರ್ ಇದರ ಒಳಗಡೆ ಯಾವ ಐಟಮ್ ಇದೆ ಅದನ್ನು ಕೇಳಿದ್ರು. ಸೊ ಅದೇ ನಾನು ಹೇಳಿದೆ, ಅನ್ಬಾಕ್ಸಿಂಗ್ ಆಗಲಿಲ್ಲ. ಆಲ್ರೆಡಿ ಅಕ್ಷರ ಸ್ಟೇಷನರಿ ಆ್ಯಂಡ್ ಬುಕ್ಸ್ ಹೌಸ್ ಇನ್ಸ್ಟಾಗ್ರಾಮ್ ಪೇಜನ್ನು ನೀವು ಫಾಲೋ ಮಾಡ್ತಾ ಇದ್ರೆ ಅದರಲ್ಲಿ ಹಾಕಿದ್ದೆ. ಸೊ ರಿಯಲಿ ಎಕ್ಸೈಟಿಂಗ್. ಇಟ್ ಈಸ್ ಅ ವರ್ತ್ ಫಾರ್ ವೇಟಿಂಗ್ ಆ್ಯಂಡ್ ಫಾಸನ್ ಯುವರ್ ಸೀಟ್ ಬೆಲ್ಟ್ ಅಂತ ಹೇಳ್ಕೊಂಡು. ಆದರೆ ರಾಕೇಶ್ರು ತುಂಬ ಬ್ಯುಸಿ ಇದ್ದಾರೆ, ಹಾಗಾಗಿ ನಮಗೆ ವಿಡಿಯೋ ಮಾಡಲಿಕ್ಕೂ ಆಗಲಿಲ್ಲ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ, ಒಂದು 3 days ಹಿಂದೆ ಬರಬೇಕು, ಒಂದು ವಿಡಿಯೋ ಮಾಡಲಿಕ್ಕಿದೆ, ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ. ಅವ್ರು ಹೇಳಿ 3-4 ದಿನ ಆಯ್ತು. ನಾನು ಇವತ್ತು ಫ್ರೀ ಆದೆ. ಸೊ ಇವತ್ತು ಫ್ರೀ ಆಗೋದಲ್ಲ, ನಾನು ಹೀಗೆ ಎಣಿಸ್ತಿರುವಾಗ ನಂಗೆ ರಪ್ಪ ಅಂತ ಫ್ಲಾಶ್ ಆಯ್ತಾ, ಅಲ್ಲಿಗೆ ಹೋಗಲಿಲ್ಲಲ್ಲ ಅಂತ. ಸೊ ಇವರು ಬರೋದೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗಿದ್ರು ಕೂಡ ಶಾಪ್ ಕ್ಲೋಸ್ ಆಗಿ ಮನೆಗೆ ಹೋಗ್ತಾ ಇದ್ದೆ. ಸೊ ಫುಲ್ ಬ್ಯುಸಿ ಆಗಿದೆ ಲೈಫ್. ಸೊ ನಿನ್ನೆ ಹೇಳಿದ್ರು ಡೇಟ್, ನಿನ್ನೆ ಆಗಿಲ್ಲ, ಮೊನ್ನೆ ಹೇಳಿದ್ರು, ಅದು ಸಹ ಆಗಲಿಲ್ಲ. ಸೊ ಲೈಫ್ ಫುಲ್ ಬಿಸಿ ಆಗಿ ನಾನು ಕೂಡ ಶಾಪಲ್ಲಿ ಒಬ್ಬನೇ ಇದ್ದೇನೆ ಸಂಜೆ ನಂತರ. ಯಾಕಂತ ಹೇಳಿದರೆ ಅಕ್ಷರ ಸ್ಟೇಷನರಿ ಆ್ಯಂಡ್ ಬುಕ್ಸ್ ಹೌಸ್ನ ಓನರ್ ಅವರಿಗೆ ಫುಲ್ ಟೈಮ್ ಜಾಬ್ ಆಗಿದೆ, ಸ್ವಲ್ಪ ಅವರಿಗೆ ಉಡುಪಿಯಲ್ಲಿ ಆಗಿದೆ ಈಗ.
ಯಾವುದ್ರಲ್ಲಿ? ಟೈಮ್ ಸ್ಕ್ವೇರ್ ಮಾಲಲ್ಲಿ ರಿಲಯನ್ಸ್ ಸ್ಟೋರ್ ಅವರದ್ದು ಜಾನ್ ಪ್ಲೇಯರ್ಸ್ ಅದರಲ್ಲಿ ವರ್ಕ್ Okay. ಮಾಡ್ತಾ ಇದ್ದಾರೆ. Okay. So, ಹಾಗಾಗಿ ಅವರದ್ದು ಟೈಮಿಂಗ್ ಮಾರ್ನಿಂಗ್ 11 to ನೈಟ್ 10 o'clock ತನಕ. ಮಾರ್ನಿಂಗ್ 8:30 to 11 ತನಕ ಅವರಿದ್ದಾರೆ. 10:30 ಅಂದರೆ 8:30ಗೆ ನಾನು ಬರ್ತೇನೆ, ಶಾಪ್ ಓಪನ್ ಮಾಡ್ತೇನೆ 8:15 8:20. ನಮ್ಮ staff ನಂತರ ಅವ್ರು ಬರ್ತಾರೆ. ಬರ್ತಾರೆ, ಸ್ಟಾಫ್ ಬರ್ತಾರೆ, ನಂತರ ಅವ್ರು ಬರ್ತಾರೆ, ನಂತರ ಇರ್ತಾರೆ, ನಂತರ ಸಂಜೆ 6 ಗಂಟೆ ತನಕ ಸ್ಟಾಫ್ ಇರ್ತಾರೆ. ಸೊ 4 o'clock ಕಾಲೇಜ್ ಮುಗಿಸ್ಕೊಂಡು ಇಲ್ಲಿ ಬಂದಿರ್ತೇನೆ. ಸೊ ನೈಟ್ ಕಹಾನಿ ಮೇ ಟ್ವಿಸ್ಟ್ 4:30 ಇಂದ ನೈಟ್ ತನಕ ಇವರು ಇರ್ತಾರೆ. ಹೇಳಲಿಕ್ಕಿಲ್ಲ, 8 ಆದ್ರೂ ಆಯ್ತು, 8:30 ಆದ್ರೂ ಆಯ್ತು. ಒಬ್ರು ಸ್ಟಾರ್ಟಿಂಗ್ ಹೇಳಿದ್ರು ನಾನು ಸ್ಲೀಪಿಂಗ್ ಪಾರ್ಟ್ನರ್ ಅಂತ, ಈಗ ಸ್ಲೀಪ್ ಮಾಡಿ ಪುಡ್ಸೋತಿಲ್ಲ, ಫುಲ್ ಕೆಲಸ ಇರೋದು, ಬಿಸಿ. ಸೊ ಸ್ಟಾರ್ಟ್ ಓಪನ್. ನಾನು ಯಾವತ್ತೂ ಹೇಳ್ತಿರ್ತೇನೆ ಲೈಫಲ್ಲಿ ಬಿಸಿ ಆದಷ್ಟು ಒಳ್ಳೇದು ಅಂತ ಹೇಳ್ಕೊಂಡು, ಬೇರೆ ಯೋಚನೆ ಮಾಡ್ಲಿಕ್ಕೆ ಪುರ್ಸೋತಿರೋದಿಲ್ಲ. ನಿಮ್ಮಲ್ಲಿ ಹೇಳಲಿಕ್ಕೆ ಉಂಟಾ? ಲೈಫಲ್ಲಿ ಬ್ಯುಸಿ ಆಗಬೇಕು, ತುಂಬ ಬ್ಯುಸಿ ಆಗಬೇಡಿ. ಸೊ ಸ್ಟ್ರೆಸ್ ಉಂಟಲ್ಲ ನೆಕ್ಸ್ಟ್ ಲೆವೆಲ್. ನಾನೊಂದು ಡೈಲಾಗ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ, ಮರೆ ಯೋಚನೆ ಮಾಡಿದ್ದೆ, ತಲೆಯಲ್ಲಿ ಉಂಟು. ಜೀವನ ಇಷ್ಟು ಸಣ್ಣದು, ಇಷ್ಟು ಸಣ್ಣ ಜೀವನದಲ್ಲಿ ಇಷ್ಟು ದೊಡ್ಡ ಟೆನ್ಷನ್ ಇಟ್ಕೊಂಡು ನಾವು ಉಂಟಲ್ಲ ಜಿನ ತೆಗಿತೇವೆ, ಎಂತ ಮಾಡೋದು ಹೇಳಿ. ಆದರೆ ಆ ಟೆನ್ಷನ್ ಯಾವುದಕ್ಕೆ ಮಾಡೋದು ಹೇಳಿ? ಫ್ಯೂಚರಲ್ಲಿ ಎಂಥವ್ರು ಮಾಡಬೇಕು ಅಂತ. ಅದನ್ನು ಬಿಟ್ಟು ಸಮಥಿಂಗ್ ಏನಾದರೂ ನಾವು ಮಾಡಬೇಕು. ನಾನು ಹೇಳೋದಂತ ಗೊತ್ತಾ, ಸಣ್ಣ ವಿಷಯದಲ್ಲಿ ಯಾರು ತುಂಬ ಖುಷಿ ಪಡ್ತಾರೆ, ಸಣ್ಣ ವಿಷಯಕ್ಕೆ ಯಾರು ತೃಪ್ತಿ ಪಡ್ತಾರೆ, ಖುಷಿ ಪಡೋದಕ್ಕಿಂತ ಜಾಸ್ತಿ ಸಣ್ಣ ವಿಷಯಗಳಲ್ಲಿ ಯಾರು ತೃಪ್ತಿ ಪಡ್ತಾರೆ ಅವರಿಗೆ ಟೆನ್ಷನ್ ಕಡಿಮೆ. ನಂಗೆ ಮಾಡಬೇಕು, ನಂಗೆ ಹಣ ಮಾಡಬೇಕು, ನನಗೆ ಇನ್ನೊಂದು ಅಚೀವ್ ಮಾಡಬೇಕು ಲೈಫಲ್ಲಿ ಅಂತ ಇದ್ದರೆ ಹಾರ್ಡ್ ಸ್ಟ್ರೆಸ್ ಜಾಸ್ತಿ. ಹಾಂ, ಸ್ಟ್ರೆಸ್ ಇರ್ತದೆ. ಹಾರ್ಡ್ ಅದು ಯಾವುದು ಒಳ್ಳೆಯದು ನಿಮ್ಮ ಪ್ರಕಾರ? ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್, ಹೇಳಲಿಕ್ಕಿಲ್ಲ. ಒಬ್ಬೊಬ್ಬರದ್ದು ಡ್ರೀಮ್ ಒಂದೊಂದು ಇರ್ತದೆ. ನನಗೆ ಇಷ್ಟೇ ಸಾಕು ಅಂತ, ನಾನು ಇಷ್ಟರಲ್ಲೇ ಸಮಾಧಾನದಲ್ಲಿ ಇರ್ತೇನೆ ಅಂತ ಹೇಳಿದ್ರೆ ಅವನಿಗೆ ಅಷ್ಟೇ ಸಾಕು. ಅದು ಬೇಡ ಅಲ್ಲ, ನಾನು ಹೇಳಿದ್ದು ಹಾಂ, ಡಿಪೆಂಡ್ಸ್, ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗ್ತದೆ. ಜೀವನ ಇರೋದು ಜೀವಿಸ್ಲಿಕ್ಕೆ, ಜೀವನ ತೆಗಿಲಿಕ್ಕೆ ಅಲ್ಲ. ಇದು ನಂದು ಕಾನ್ಸೆಪ್ಟ್. ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀರಿ. ಓಕೆ, ಯಾವುದೇ ಟೈಮ್ ಪಾಸಿಟಿವ್ ಹೇಳ್ತಾ ಇದನ್ನ ಓಪನ್ ಮಾಡುವ. ಅನ್ಬಾಕ್ಸ್ ಫಸ್ಟ್ ಟೈಮ್ ಇನ್ ಅಕ್ಷರ ಸ್ಟೇಷನರೀಸ್ ಅಂಡ್ ಸಂತೆಗಟ್ಟೆ, as well as in the first time at Santegatte locality, we are introducing you ಹಾಟ್ ವೀಲ್ಸ್. ಯೇ ನೋಡುವ, ಹಾಟ್ ಉಂಟು ಇದು. ನೋಡುವ, ಓಪನ್ ಮಾಡುವ ಯಾವ ರೀತಿ. ಓಪನ್ ಆಗ್ತಿದೆ, ಓಪನ್ ಆಗಿಲ್ಲ, ಓಪನ್ ಮಾಡಬೇಕಷ್ಟೇ. ಸೊ ಹೊಸದಾಗಿ ಸಾಮಾನು ಓಪನ್ ಆಗ್ತಾ ಉಂಟು ಇವತ್ತು ಅಕ್ಷರ ಸ್ಟೇಷನರಿಯಲ್ಲಿ. ಇದು ಆ್ಯಕ್ಚುಲಿ ನನ್ನ ಡ್ರೀಮ್ ಇತ್ತು. ಹಾ. ನಾನು ಕೆಲವು ಕಡೆಯಲ್ಲಿ ಕೇಳ್ತಿದ್ದೆ, ಹಾಟ್ ವೀಲ್ಸ್ ಹಾಕಬೇಕು, ಒರಿಜಿನಲ್ ಹಾಟ್ ವೀಲ್ಸ್ ಎಲ್ಲಿ ಸಿಗ್ತದೆ, ಹೇಗೆ ತಗೊಳ್ಳೋದು, ಏನು ಮಾಡೋದು. ಒರಿಜಿನಲ್ ಮತ್ತೆ ಇದು ಡೂಪ್ಲಿಕೇಟ್ ಅದು ಹೇಗೆ ಅದು ಗೊತ್ತಾಗ್ತದೆ? ಮೆಟಲ್ ಅನ್ನುವಂಥದ್ದು ಇರ್ತದೆ ಅದರಲ್ಲಿ, ಆನಂತರ ಇಯರ್ ಇರ್ತದೆ. ಸೊ ಹಿಯರ್ ಕಮ್ಸ್ ಹಾಟ್ ವೀಲ್ಸ್ ಇನ್ ಅವರ್ ಶಾಪ್ ಅಕ್ಷರ ಸ್ಟೇಷನರೀಸ್ ಆ್ಯಂಡ್ ಬುಕ್ಸ್ ಹೌಸ್, ಸಂತೆಗಟ್ಟೆ, ಕಲ್ಯಾಣಪುರ. ಕಮಾನ್ ಇವ್ರು ಓಪನ್ ಮಾಡೋದ್ರೆ ಸ್ವಲ್ಪ ಹಿಂದೆ. ಎಕ್ಸ್ಪೀರಿಯನ್ಸ್ ಇಲ್ಲ ಮಾರೆ. ಕಮಾನ್ ಓಪನ್ ಮಾಡಿ. ಶಲ್ ವಿ? ಎಸ್, ರೆಡಿ? Yes. 1 2 3 ಎಸ್. ನೋಡಿ ಹಾಟ್ ವೀಲ್ಸ್ ಕಲೆಕ್ಷನ್ಸ್, ನೋಡಿ ಹಾಟ್ ವೀಲ್ಸ್ ಕಲೆಕ್ಷನ್ಸ್. ಫಸ್ಟ್ ಟೈಮ್ 2026ನ ಕೇಸ್ ಬಂದಿದೆ ಹಾಟ್ ವೀಲ್ಸ್ನದ್ದು. ಸೊ ನಿಮಗೆ ಬೇರೆ ಬೇರೆ ಟಾಯ್ಸ್, ಕಾರ್ಸ್ ನೋಡಲಿಕ್ಕೆ ಸಿಗ್ತದೆ, ಡೈ ಕಾಸ್ಟ್ ಮೆಟಲ್ ಕಾರ್ಸ್, ನಿಮಗೆ ಯಾವ್ದು ಬೇಕದು. ಓ ಆಡಿ, ಬೆನ್ಸ್, ಮರ್ಸಿಡೀಸ್ ಬರಲಿ. ಹೇ ಇದು 1985 ಅದು Honda CRX, ಈಗ ಇಲ್ಲ, ಸ್ಟಾಪ್ ಆಗಿದೆ. 1985. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು ನೀವೀಗ ಈ ವಿಡಿಯೋದಲ್ಲಿ ಹೇಳ್ತೀರಾ ಅಥವಾ ಇಲ್ಲ? ಇದು ನಾವು ಇನ್ನು ಕೂಡ ಜಸ್ಟ್ ಅನ್ಬಾಕ್ಸ್ ಮಾಡಿದಷ್ಟೇ. ಸೊ ಇದರದ್ದು ನಾವು ಇನ್ನು ಪ್ರೈಸಿಂಗ್ ಬಗ್ಗೆ ಏನು ಥಿಂಕ್ ಮಾಡಿಲ್ಲ? ಇಲ್ಲ, ಪ್ರೈಸಿಂಗ್ ಬಗ್ಗೆ ಥಿಂಕ್ ಮಾಡಿಲ್ಲ. ಹೇಳ್ತೇವೆ ಆದಷ್ಟು ಬೇಗ, ಅದರದ್ದು ಕೂಡ ಒಂದು ವಿಡಿಯೋ ಮಾಡ್ತೇವೆ. ಸೊ ಫಾರ್ ದ ಫಸ್ಟ್ ಟೈಮ್ ಇನ್ ಸಂತೆಗಟ್ಟೆ ಹಾಟ್ ವೀಲ್ಸ್ at ಅಕ್ಷರ ಸ್ಟೇಷನರೀಸ್ ಆ್ಯಂಡ್ ಬುಕ್ಸ್ ಹೌಸ್, ಸಂತೆಗಟ್ಟೆ, ಕಲ್ಯಾಣಪುರ. ಬನ್ನಿ, ಬೇರೆ ಬೇರೆ ಮಾಡೆಲ್ಸ್ ಇದೆ ಹಾಟ್ ವೀಲ್ಸ್ ಇದ್ದು. ಸೊ ಇದರಲ್ಲಿ ಫಸ್ಟ್ ಉಂಟು. ಸೊ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ಹಾಟ್ ವೀಲ್ಸ್ ಎಲ್ಲ. ನನಗೆ ಇದರ ಕ್ರೇಜ್ ಎಲ್ಲ ಎಂತ ಇಲ್ಲ, ಆಡಿ ಇದೆ, ಬಟ್ ಸ್ಟಿಲ್ ನಾನು ನೋಡ್ಲಿಕ್ಕೆ ಎಂತ ಆಗಬೇಕು. ಸೊ ಇಲ್ಲಿ ಉಂಟು ಆಡಿ ಇದೆ. ಹಾಟ್ ವೀಲ್ಸ್ ರೇಸಿಂಗ್ ಕಾರ್ ಉಂಟು ಇಲ್ಲಿ. 26 BZ. ಹೇ ಒಂದು ನೆಲದ ಹೋಗ್ಬೇಡ, ನೆಲದಲ್ಲಿ ಹೋಗ್ತದಾ? ಜಸ್ಟ್ ಕಲೆಕ್ಷನ್ ಮಾತ್ರ ಇದು. ಹೌದು, ಕಲೆಕ್ಷನ್ ಮಾತ್ರ. ಹಾಗೆ. ಸೊ ಇದು ಬಂದುಬಿಟ್ಟು ಇದರ ಹೆಸರಲ್ಲಿ ಉಂಟು. ಇದು ಯಾವ ಕಾರ್ ಅಂತ? ಲೂಸಿಡ್ ಏರ್ ಅಂತೇಳಿ. ಲೂಸಿಡ್ ಏರ್. ಹೌದು, ಲೂಸಿಡ್ ಏರ್ ಪೂರೆಲ್ಲ ಲೂಸಿಡ್ ಏರ್. ಡಾರ್ಕ್ ನೈಟ್, ಇದು ಬ್ಯಾಟ್ ಮೊಬೈಲ್. ಡಾರ್ಕ್ ನೈಟ್ ಬ್ಯಾಟ್ ಮೊಬೈಲ್. ಪೋರ್ಷೆ, ಓ ಮೈ ಗಾಡ್, ಪೋರ್ಷೆ ಗಾಡಿ ಇದೆ. ಪೋರ್ಷೆ 911.
ಹಾಂ 911 ಪಾರ್ಷೆ 911 ಪಾರ್ಷೆ ನೀವು 911 ಪಾರ್ಷೆ ಅಂದರೆ ಇದು ನೋಡ್ಬೋದು, ತುಂಬ ಚೆಂದ ಉಂಟು ಮಾರೆ. ಸೊ ಈ ಕಾರ್ನ ಕ್ರೇಜ್ ಕಲೆಕ್ಷನ್, ಸೊ ಕಾರ್ನ ಕಲೆಕ್ಷನ್ ಕ್ರೇಜ್ ಇದ್ದವರು ಇಲ್ಲಿಗೆ ಬರ್ಬೋದು ಆ್ಯಟ್ ಎನಿ ಟೈಮ್. ವಿಸಿಟ್ ಮಾಡಿ ಅಕ್ಷರ ಸ್ಟೇಷನರೀಸ್ ಆ್ಯಂಡ್ ಬುಕ್ಸ್ ಹೌಸ್ ಸಂತೆಕಟ್ಟೆ. ಇದರದ್ದು ಪ್ರೈಸಿಂಗ್ನ ಬಗ್ಗೆ ನೀವು ಶಾಪಿಗೆ ಬರಬೇಕಾಗುತ್ತಲ್ಲ, ನಿಮಗೆ ಪ್ರೈಸ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಶಾಪಿಗೆ ಬನ್ನಿ. ಸೊ ಇದ್ರದ್ದು ಪ್ರೈಸಿಂಗ್ ಎಲ್ಲ ನಾವು ನಿಮಗೆ ಶಾಪ್ನಲ್ಲೇ ಹೇಳ್ತೇವೆ. ಹಾಗೆ ಶಾಪ್ನಲ್ಲಿ ಬೇರೆ ಎಂತೆಲ್ಲ ಬಂದಿದೆ ಹಾಟ್ ವೀಲ್ಸ್ನ ಜೊತೆಗೆ. ಹಾಟ್ ವೀಲ್ಸ್ ಜೊತೆಗೆ ಬನ್ನಿ, ನಿಮಗೆ ಡೈಕಾಸ್ಟ್ ಬೇರೆ ಕಾಸು ಬೇಕು ಅಂತ ಹೇಳಿದ್ರೆ ಹೊಸದಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಓ ಇದು ಹೇಳಿಲ್ಲ ಮಾರ್ರೆ. metal scale ವಾವ್. car ಇದೆ. ಒಂದು ಪುರ ನಂಗೆ ಇಷ್ಟ. ಸೊ ಇದರಲ್ಲಿ ನಂಗೆ ಇಷ್ಟ ಆಗ್ತದೆ. ಮೆಟಲ್ ಕಾರ್ಸ್ ಇದೆ. ಸೊ ಮತ್ತೆ ನಿಮಗೆ ಈ ರೀತಿಯಲ್ಲಿ ಬೇಕು ಅಂತ ಹೇಳಿದ್ರೆ ಹೈ ಕ್ವಾಲಿಟಿ ಫುಲ್ ಬ್ಯಾಕ್ ಕಾರ್, ಇದು ಡೋರ್ ಓಪನ್ ಆಗುತ್ತೆ ಅದರದ್ದು. ಹಾಂ ಇರಲಿ, ಅದರ ಜೊತೆಗೆ ನಿಮಗೆ ಆಡಲಿಕ್ಕೆ ಮನಸ್ಸಾಯ್ತಾ ಅಂತೇಳಿ ಬ್ಯಾಡ್ಮಿಂಟನ್. ಸೊ ಇದು ಫುಲ್ ಬ್ಯಾಕ್ ಹೈ ಕ್ವಾಲಿಟಿ ಫುಲ್ ಬ್ಯಾಕ್ ಕಾರ್. ವಾ ಡೋರ್ ಓಪನ್ ಆಗುತ್ತೆ ಇದರಲ್ಲಿ, ನೋಡ್ಬೋದು ಡೋರ್ ಓಪನ್ ಆಗುತ್ತೆ ಇದರಲ್ಲಿ. ಸೊ ಅದೇ ರೀತಿ ಇದು ಕೂಡ ಸೇಮ್. ಇದರದ್ದು ಕಾಸ್ಟ್ ಹೇಳ್ಬೋದಾ? ಇದರದ್ದು ಕಾಸ್ಟ್ ಬಂದ್ಬಿಟ್ಟು 300 ರೂಪಾಯಿ, 300 ರುಪೀಸ್ ಇದರದ್ದು. ಜಸ್ಟ್ 300 ಫಾರ್ ಇಷ್ಟು ಒಳ್ಳೆ ಸ್ಪೆಷಲ್ ಕಾರ್. ಫುಲ್ ಬ್ಯಾಕ್ ಕಾರ್ ಇದು. ಜಸ್ಟ್ ಫುಲ್ ಮಾಡಿದ್ರೆ ಅದು ಮುಂದೆ ಹೋಗ್ತದೆ. ಹಾಂ ಓಕೆ ಓಕೆ ಓಕೆ. ಇದು ಒಳ್ಳೆ ಉಂಟು. ಇದು ಸಹ ಹೋಗ್ತದೆ ಫುಲ್ ಬ್ಯಾಕು? ಹೌದೌದು. ಓ ಮೈ ಗಾಡ್. ಅದರಲ್ಲಿ ನಿಮಗೆ ಬರ್ದಿರ್ತದೆ ಫುಲ್ ಬ್ಯಾಕ್ ಕಾರ್ ಅಂತ ಹೇಳ್ಕೊಂಡು. ಸೊ ಹಾಗೇನೆ ನಿಮಗೆ ಹೇ ಇಲ್ಲಿ ಉಂಟು. ಇದು ಯಾವುದು ಮಾರಿ ಇದು? ಶೇ ಅಲಾಯ್ ಅಲ್ಲ ಮಾಡೆಲ್ ಕಾರ್. ತಾರ್ ಹೇಳ್ದ ನೀವು? ತಾರಲ್ಲ ಇದು. ಇದೆಂತ ಮಾರೆ, ಇಲ್ಲಿ ದುಬೈಯಲ್ಲಿ ರಾಶಿ ಉಂಟು ಮಾರೆ ಗಾಡಿ. ದುಬೈಯಲ್ಲಿ ರಾಶಿ ಉಂಟಾ? ದುಬೈದು ತಂದು ನಾವು ಅಕ್ಷರ ಸ್ಟೇಷನರಿಯಲ್ಲಿ ಇಟ್ಟಿದ್ದೇವೆ. ಡಿಫೆಂಡರ್. ಸೊ ಇದು ಗಾಡಿ ಬಂದ್ಬಿಟ್ಟು ಡಿಫೆಂಡರ್. ಓ ಎಸ್, ಇಲ್ಲಿ ಡಿಫೆಂಡರ್ ಉಂಟು, ತಾರ್ ಉಂಟು, ದೆನ್ ಟಾರ್ ರಾಕ್ಸ್ ಉಂಟಾ? ಸೊ ತಾರ್ ಉಂಟು, ಬೇರೆ ಎಂತ ಉಂಟು? ತಾರು ತಾರು ತಾರು. ಇದು ಕಾರು, ಇದು ಕಾರು. ನಮ್ಗೆ ಹೋಗ್ಲಿಕ್ಕೆ ಉಂಟಾ ಬಾರು? ಏನಾದರೂ ಮನಸ್ಸು ಮಾಡ್ತೀರಾ? ಶಿವರಾತ್ರಿ ಮಾರೆ ನಾವೆಲ್ಲ ಹೋಗೋದಿಲ್ಲ. ಇದೊಂದು ಕಾರ್ ಇದೆ ಫುಲ್ ಬ್ಯಾಕ್, ಇದು ಕೂಡ ಫುಲ್ ಬ್ಯಾಕ್ ಕಾರ್. ಸೊ ಕಾರ್ ಕಲೆಕ್ಷನ್ ನಿಮಗೆ ನೋಡ್ಬೋದು. ಆಚೆಯಿಂದ ಹಾಟ್ ವೀಲ್ಸ್, ಈಚೆಯಿಂದ ಡೈಕಾರ್ಸಾ? ಡೈಕಾಸ್ಟ್ ಮೆಟಲ್ ಡೈಕಾಸ್ಟ್ ಟಾಯ್ಸ್. ಸೊ ಬೇರೆ 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 ಸ್ಪೆಷಲ್ 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 ಟಾಯ್ಸ್ ಅನ್ನ ಮಾತ್ರ ಹಾಕಿರುವಂಥದ್ದು. ಅದೇ ರೀತಿ ನಾವು ಕೀ ಬಂಚನ್ನು ಇಂಟ್ರೊಡ್ಯೂಸ್ ಮಾಡಿದೆ ಈ ಸಲ, ಹೊಸ ಕೀ ಬಂಚ್. ಒಳ್ಳೆ ಮೂಮೆಂಟ್ ಇದೆ ಮಾತ್ರ. Okay. ತಂದದ್ರಲ್ಲಿ ಆಲ್ಮೋಸ್ಟ್ ತುಂಬ ಸೇಲ್ ಆಯ್ತು ಇದರಲ್ಲಿ ಕೀ ಪಂಚಸ್ ಅಂತ. ಸೊ ನಾನೀಗ ಡಿಸೈಡ್ ಮಾಡಿದೆ ಎಂತಂತ ಹೇಳಿ, ನಾನು ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡೋದಿಲ್ಲ, ಇಲ್ಲಿ ನಾನು ಬ್ಲಾಗ್ ಮಾಡ್ತೇನೆ. ಸೊ ಇಲ್ಲಿ ಆಗ್ಲಿಕ್ಕೆ ಉಂಟು ಕಾರ್ತಿಕ್ ನನ್ನದು ರೀಲ್ ಸ್ಟೇಕು. ಯಾ ಮೈಕ್ ಪಸಂದ್ ಬೈಜಿ ಫ್ಯಾನ್ ಆಫ್ ಮನ್ಪುಗ ಸ್ಪೀಡ್ ದಿ ಫ್ಯಾನ್. ಸೊ ಒಂದು ರೀಲ್ಸ್ ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು ನಾನು ನಿಮ್ಗೆ ತೋರಿಸಿಕೊಡ್ತೇನೆ. ಅದು ಸಹ ನಮ್ಮ ಲೆಕ್ಚರರ್ ಅವ್ರು ಹೇಳ್ತಾರೆ, ಒಂದು ಬುಕ್ ಕೊಟ್ಟು ಬಾಯ್ಪಾಠ ಮಾಡ್ಕೊಂಡು ಬನ್ನಿ ಹೇಳ್ತಾರೆ ಎಷ್ಟು ಸುಲಭದಲ್ಲಿ. ಬಟ್ ನೀವು ನೋಡಿ ಇವತ್ತು ಒಂದು ಡೈಲಾಗ್ ಹೇಳಲಿಕ್ಕೆ ಇವ್ರು ಎಷ್ಟು ಕಷ್ಟಪಡ್ತಾರೆ ಅಂತ. ಹೀಗೆ ನೋಡುವ, ಬೇಗ ಮುಗಿಬೇಕು, ಹಸಿವಾಗ್ತಾ ಉಂಟು, ಮನೆಗೆ ಹೋಗಿ ಊಟ ಮಾಡಬೇಕು. ನನಗೆ ಹಸಿವಾಗ್ತಾ ಉಂಟು, ತುಂಬ ಹಸಿವಾಗ್ತಾ ಉಂಟು, ನನಗೆ ಮರಳಿ ಹಿಡಿತಾ ಉಂಟು, ತಲೆಯೆಲ್ಲ ಕಿರ್ಮುತ್ತಾ ಉಂಟು ಸಮ. ಸೊ ಸ್ಟಾರ್ಟ್, ಟೇಕ್ ಒನ್ ಸ್ಟಾರ್ಟ್. ಹಲೋ ಗಾಯ್ಸ್. ಒಂದು ಇಂಚು ಶರ್ಟ್ ಪರ ಇಂಚು ಕರೆಕ್ಟ್ ಕರೆಕ್ಟ್. ಎಸ್ ಕಮಾನ್ ಬಡೆ. ಹಲೋ ಗೈಸ್ ಬಂದಿನ. ಹಲೋ ಗಾಯ್ಸ್ ಪಡ್ಚಿ. ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ. ಹಾಂ ಡೀಸೆಂಟ್ ಒಂಚೂರು ಕ್ರೇಜಿ ಅದು ಕೂಡ. ಕ್ರೇಜಿ 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 ಅದೀನಿ ఇప్పుడు. ಮಾಡ್ತಾರಿಕ್ಲ ನಮಸ್ಕಾರ. ಹಾಂ ಮತ್ತೆ ನಮಸ್ಕಾರಗಳು. ಹಾಂ ಎಲ್ಲ ಫ್ರೆಂಡ್ಸು ಕೂಡ. ಹಲೋ ಫ್ರೆಂಡ್ಸ್ ಬಟ್ ಮಸ್ತ್ ಡೀಸೆಂಟ್ ಆಡೋ. ಹಲೋ ಗಾಯ್ಸ್. ದೊಡ್ಡ ಅಂಚನೆ ಪಡಿ ಕ್ರೇಜಿ ಬಣ್ಣ ಅಂಚನೆ. ಹಲೋ ಗಾಯ್ಸ್ ಸ್ಟಾರ್ಟ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಕ್ಷರ ಸ್ಟೇಷನರೀಸ್ ಆ್ಯಂಡ್ ಬುಕ್ಸ್ ಹೌಸ್ ಸಂತೆಕಟ್ಟೆ ಕಲ್ಯಾಣಪುರ. ಇನ್ನು ಮಸ್ತ್ ಕ್ರೇಜಿ ಆದಿಲ್ಲ, ಮಸ್ತ್ ಎಕ್ಸೈಟೆಡ್ ಆದಿಲ್ಲ. ಏನಕ್ಕೆ ಬಣ್ಣಗ ಫಾರ್ ದ ಫಸ್ಟ್ ಟೈಮ್ ಇನ್ ಸಂತೆಕಟ್ಟೆ ಯಾಂಗ್ಲಿ ಇಂಟ್ರೊಡ್ಯೂಸ್ ಮಾಡ್ತಂದಿಲ್ಲ ಓನ್ಲಿ ಎಟ್ ಅಕ್ಷರ ಸ್ಟೇಷನರೀಸ್ ಆ್ಯಂಡ್ ಬುಕ್ಸ್ ಹೌಸ್ ಕಲ್ಯಾಣಪುರಡು ನಿಗಲಿಗೆ ತೋಜ ಒಂದಿಲ್ಲ ಹಾಟ್ ವೀಲ್ಸ್ ಇಂಟ್ರೊಡ್ಯೂಸ್ ಮಾಡ್ತಂದಿಲ್ಲ ಗಾಯ್ಸ್. ತುಲೆ ಹಾಟ್ ವೀಲ್ಸ್ ನಿಗಲಿಗೆ ಹಾಟ್ ವೀಲ್ಸ್ ಬೋರ್ಡು ನಿಗಲಿಗೆ ಕ್ರೂಸ್ ವೆಸರ್ ಬೋರ್ಡ್ ಇತ್ತು ನೆಟ್ಟುಂಡು ಅಂಚನೆ ನಿಗಲಿಗೆ
ಸೂಪರ್ ಟ್ವಿನ್ ಮಿಲ್ ಬೋರ್ಡ್ ಇತ್ತು ಉಂಡು ಅಂಚನೆ ನಿಗಲಿಗ್ ಬೇತೆ ಹೊಸ ಮಾಡೆಲ್ ಕಾರ್ಸ್ ನಿಗಲಿಗ್ ಅವೈಲೇಬಲ್ ಉಂಡು ಓನ್ಲಿ ಎಟ್ ಅಕ್ಷರ ಸ್ಟೇಷನರೀಸ್ ಆ್ಯಂಡ್ ಬುಕ್ಸ್ ಹೌಸ್ ಸಂತೆಗಟ್ಟೆಡ್ದ ಒಂದು ಹೊಸತು ಬೈದಿನಿ ಆಡಿ ತೂವಲಿ ನಿಗಲು ಸೊ ಆಡಿ ಸೊ ಒಂದು 2026 ಕೇಸ್ ಓನ್ಲಿ ಎಟ್ ಅಕ್ಷರ ಸ್ಟೇಷನರೀಸ್ ಆ್ಯಂಡ್ ಬುಕ್ಸ್ ಹೌಸ್ ಸಂತೆಗಟ್ಟೆ ಕಲ್ಯಾಣ್ಪುರ ನಿಗಲು ಹಾಟ್ ವೀಲ್ಸ್ ಲವರ್ಸ್ ಆದಿತ್ತಂಡ ಬಲ್ಲೆ ಅಕ್ಷರ ಸ್ಟೇಷನರೀಸ್ ಆ್ಯಂಡ್ ಸಂತೆಗಟ್ಟೆ ಬುಕ್ಸ್ ಏನದ ಯೋಚನೆ ಟೇಕ್ 2 ಬಾಡೀಸ್ ಕಮ್ ಆನ್ ಲೆಟ್ಸ್ ಸ್ಟಾರ್ಟ್ ಯಾ ಬಾಂಡ ಬಡ್ಸಿ ಕೂಡ ಕ್ಯಾನ್ಸಲ್ ಸ್ಟಾರ್ಟ್ ನಿಗಲ್ ಹಾಟ್ ವೀಲ್ಸ್ ಲವರ್ಸ್ ಅಂಚಂಡ ಬಲ್ಲೆ ನಿಗಲಿಗೂ ಹೊಸ ಹಾಟ್ ವೀಲ್ಸ್ ದೆತ್ತಂದ್ರೆಗಿತ್ತಂಡ ಬಲ್ಲೆ ಅಕ್ಷರ ಸ್ಟೇಷನರೀಸ್ ಆ್ಯಂಡ್ ಬುಕ್ಸ್ ಹೌಸ್ ಸಂತೆಗಟ್ಟೆ ಕಲ್ಯಾಣ್ಪುರ ಎಟ್ ದ ರೀಸನೇಬಲ್ ರೇಟೆಡ್ ಹಾಟ್ ವೀಲ್ಸ್ ನಿಖಲಿಲ್ಲ ಕೊಣತು ಬಸಂ ಬೋಲೆ ನಿಖಲ್ ಕಾಣತು ಬಸಂ ಬೋಲೆ ಅಡ್ಡಿ ಜಿಫಡಿ ಸಮಾಂಡ್ ಅಂಜಿನ ರಾತ್ರಿ ನಿಖಲ್ ಪತಂ ಬೋಲೆ ಇಲ್ಲ ಕಣತು ಬೋಲಿ ಸಮ ಕಣತದ ಬಸಂ ಬೋಲೆ ಅಂಡ ಅವ್ರು ರಡ್ ಕಣಪನ ಪಸೋಪಿ ರಡ್ಲ ಒಂಜಿ ಏ ಇಂಚಿನ ಮನೆ ಟೇಕ್ 4 ಸಾರಿ 3 ಗೊತ್ತು ನೆಕ್ಸ್ಟ್ ಕೂಡ ಸ್ಟಾರ್ಟ್ ನಿಗಲ್ ಹಾಟ್ ವೀಲ್ಸ್ ಲವರ್ಸ್ ಆದಿತ್ತಂಡ ನಿಗಲಿಗ್ ಹೊಸ 2026 ಮಾಡೆಲ್ಸ್ ಹಾಟ್ ವೀಲ್ಸ್ ಬೋರ್ಡ್ ಇತ್ತಂಡ ಬಲ್ಲೆ ಅಕ್ಷರ ಸ್ಟೇಷನರೀಸ್ ಆ್ಯಂಡ್ ಬುಕ್ಸ್ ಹೌಸ್ ರೀಸನೇಬಲ್ ರೇಟೆಡ್ ಪರ್ಚೇಸ್ ಮಲ್ಪಲೆ ಎಲ್ಲರೂ ಕೊಂಡತ್ ಇಲ್ಲ ಕೊಂಡತ್ ಟೇಕ್ 5 ಮಾರೆ ಕೋಣಸ್ ಮಾಡ್ಬಿಡಿಲ್ಲ ಬೋದು ಕಮಾನ್ ಬಡೇಸ್ ಕಮಾನ್ ಎಸ್ ಆಡಿ ಒಂಡಿಯಾ ಒಂದು ಆಡಿ ನಿಗಲ್ ಹಾಟ್ ಹಾಟಿ ಕಮಾನ್ ಹಾಂ ನಿಗಲ್ ಹಾಟ್ ವೀಲ್ಸ್ ಲವರ್ಸ್ ಆದಿತ್ತಂಡ ಇನ್ನಿ ಬಲೆ ಅಕ್ಷರ ಸ್ಟೇಷನರೀಸ್ ಆ್ಯಂಡ್ ಬುಕ್ಸ್ ಹೌಸ್ಗು ಅಡೆಡ್ಡೆ ಡೈಕಾಸ್ಟ್ ಕಾರಣ ನಿಗಲ್ ಇಲ್ಲಗ ಪಸಂಪು ಡೈಕಾಸ್ಟ್ ಮೆಟಲ್ ಕಾರ್ಸ್ ಎಂಬ ಎಂಚಿನ ಅವು ಕಾರ್ಲ ತಪ್ಪಗ ಮಾರೆ ಅಪ್ಪನ ಒಟ್ಟುಗು ಅವಲ್ಲ ತೋಜಾಗ ಅಪ್ಪನ ಮುಳುಂಡು നമ്മുടെ ഫുൾ കാറുണ്ട് മൂള് താറുണ്ട് അഞ്ചവൻ്റെ ക്രേസി മൂള് അഞ്ചനെ മൂള് കാറുണ്ട് താറുണ്ട് ಹಾಟ್ ವೀಲ್ಸ್ ಉಂಡು ಅಂಚೆ ಸಾಮ್ರಾಜ್ಯ ಬಾರುಂಡು ಅವು ಬರ್ಚಿ ಅವು ಹೆಂಗ್ ಪಂಡ್ರೆ ಎಸ್ ಕಮಾನ್ ಹಲೋ ಫ್ರೆಂಡ್ಸ್ ಗೆ ವ್ಯಕ್ತಿಯ ಸಾರಿ ಯಾನ್ ಲಾಸ್ಟ್ ಏನು ಅನ್ಪ ಪೋಪಿನ ಕೈತಲ್ಲ ಮುಲ್ಪ ಸಂದರ್ಭ ಬಾರ್ಲ ಉಂಡು ಅಂಚ ಅಯ್ಯ ಫನ್ ಎಸ್ ಬಡೀಸ್ ಯಾ ನಿಗಲು ಹಾಟ್ ವೀಲ್ಸ್ ಲವರ್ಸ್ ಆದಿತ್ತು ನನಗೆ ಹಾಟ್ ವೀಲ್ಸ್ ಉಂಡು ಅಂಚನೆ ನಿಗಲ್ ಡೈಕಾಸ್ಟ್ ಕಾರ್ದ ಫ್ಯಾನ್ಸ್ ಆದಿತ್ತು ನನಗೆ ಈಗ ಮೂಲುಂಡು ಡಿಫೆಂಡರ್ ಉಂಡು ಅಂಚನೆ ನಿಗಲಿಗೆ ತಾರ್ ಉಂಡು ಅಂಚನೆ ನಿಗಲೆ ಬೇರೆ ಡೈಕಾಸ್ಟ್ ಮೆಟಲ್ ಕಾರ್ಸ್ ಉಂಡು ಅಂಚನೆ ಹಾಟ್ ವೀಲ್ಸ್ ಉಂಡು ರೀಸನೇಬಲ್ ರೇಟೆಡ್ ನಿಗಲೆ ತಿಕ್ಕುನು ಅಕ್ಷರ ಸ್ಟೇಷನರೀಸ್ ಆ್ಯಂಡ್ ಬುಕ್ಸ್ ಹೌಸ್ ಸಂತೆ ಕಟ್ಟೆಡ್ ಸೊ ಈಗ ವ್ಲಾಗ್ ಕಂಟಿನ್ಯೂ ನಮ್ಮ ಮನೆಯಲ್ಲಿ ಈಗ ಡಿನ್ನರ್ ಆಗ್ತಾ ಉಂಟು ಡಿನ್ನರ್ಗೆ ಸ್ಪೆಷಲ್ ಅಂತ ಹೇಳಿದ್ರೆ ಆಮ್ಲೆಟ್ ಉಂಟು ಹಾಗೇನೆ ಇಲ್ಲಿ ಅಮ್ಮ ಉಂಟು ಈಚಿಂದ ಅಕ್ಕ ಉಂಟು ಇಲ್ಲಿಂದ ಇದು ಎಂತ ಹೇಳ್ತಾರೆ ಮೆಕ್ಕೆಜೋಳ ರೋಟಿ ನೋಡಿದಿರ ನೀವು ನೋಡಿ ಇಲ್ಲಿ ಇಷ್ಟುಂಟು ಮೆಕ್ಕೆಜೋಳದ ರೋಟಿ ಇದು ಮೆಕ್ಕೆಜೋಳ ಸ್ಪೆಷಲ್ ಅಂತ ಹೇಳ್ತಾರೆ ಇದಕ್ಕೆ ಪಣೆ ಬಾಯ್ ಮಿಚ್ಚು ಸೊ ಮೆಕ್ಕೆಜೋಳ ರೋಟಿ ಎಷ್ಟು ಟೇಸ್ಟ್ ಅಂತ ಹೇಳಿದ್ರೆ ಉಂಟಲ್ಲ ಬಾಯಲ್ಲಿ ನೀರು ಬರ್ತದೆ ನೀರು ಈಗ ನನ್ನ ಬಾಯಲ್ಲಿ ನೀರು ಬರ್ತಾ ಉಂಟು ಹಾಂ ಮೇಡಮ್ ಹಾಕಿ ಸೊ ಇದನ್ನು ತಿನ್ಬೇಕು ಸಾಕಾಗ್ತದೆ ಸೊ ಮೆಕ್ಕೆಜೋಳ ರೋಟಿ ಅದಕ್ಕೆ ಇದು ಬಸಳೆ ಪದಾರ್ಥದಲ್ಲಿ ಬಸಳೆ ಇಲ್ಲ ಬಸಳೆ ಉಂಟು ಮತ್ತೆ ಒಣಮೆಣಸು ಚಟ್ನಿ ಉಂಟು ಇಲ್ಲಿಂದ ಸ್ಪೆಷಲ್ ಇವತ್ತಿಗೆ ಊಟಕ್ಕೆ ಸೊ ಇಲ್ಲಿ ಸ್ವಲ್ಪ ಪುಡಿ ಆಗಿದೆ ಇದೆಂತ ಮೇಡಮ್ ಪುಡಿ ಆಗಿದ್ದು ಸೊ ಇಲ್ಲಿ ಪುಡಿ ಆಗಿದ್ದು ಉಂಟು ಅದನ್ನು ಹೆಕ್ಕಿಗೆ ಹಾಕೊಳ್ಬೇಕು ಬಟ್ಲಿಗೆ ವೇಸ್ಟ್ ಮಾಡಬಾರ್ದು ಯಾವತ್ತೂ ಕೂಡ ತಿನ್ನುವುದನ್ನು ಯಾವತ್ತೂ ಕೂಡ ವೇಸ್ಟ್ ಮಾಡಬಾರ್ದು ವೇಸ್ಟ್ ಮಾಡಬೇಡಿ ವೇಸ್ಟ್ ಮಾಡೋದು ಒಳ್ಳೆಯದಲ್ಲ ಜೀವಕ್ಕೆ ಹಾನಿಕಾರಕ ಕಮಾನ್ ಕಸ ಎಲ್ಲ ಇಲ್ಲಿ ಹಾಕಿ ಕಸದಿಂದ ರಸ ಧೂಳು ಪುರ ಬರ್ತದೆ ಮಾರೆ ಸೊ ಮೆಕ್ಕೆಜೋಳ ರೋಟಿ ತಿಂದು
ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೇನೆ. ವ್ಲಾಗ್ ಸ್ವಲ್ಪ ಉದ್ದ ಆಯಿತು, ಸೊ ಎಂಡ್ ಮಾಡ್ತೇನೆ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಸೊ ನಾಳೆ ವ್ಲಾಗ್ ತುಳುವಲ್ಲಿ ಇರ್ತದೆ. ಸೊ ನೋಡ್ತಾ ಇರಿ, ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಬಾಯ್. ಎಂತ ಹೇಳ್ತೀರಿ ರೇಖಾ? Bye bye. Cheers to cheers to my all subscribers for subscribing us.